ಪೂಜ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳೇ, ನಮ್ಮ ನಡೆಗೆ ಸರ್ವೋದಯದೆಡೆಗೆ ಅನ್ನುವಂಥ ಘೋಷವಾಕ್ಯವನ್ನು ಇಟ್ಕೊಂಡು ಈಗಾಗಲೇ 3 ದಿವಸ ಈ ಪಾದಯಾತ್ರೆಯನ್ನು ಮುಗಿಸ್ತಾ ಇದ್ದೇವೆ. ಸಾಣೇಹಳ್ಳಿಯಿಂದ ಪ್ರಾರಂಭವಾಗಿರುವಂಥ ಪಾದಯಾತ್ರೆ ಬಹಳಷ್ಟು ಜನರ ಮನಸ್ಸಿನ ಮೇಲೆ ಪರಿಣಾಮವನ್ನು ಉಂಟು ಮಾಡಿದೆ. ದಾರಿಯುದ್ದಕ್ಕೂ ಜನಸಾಗರವೇ ಹರಿದು ಬರ್ತಾ ಇತ್ತು. ಜನರಿಗೆ ಬೇಕಾಗಿರ್ತಕ್ಕಂಥ ವಿಷಯ ವಸ್ತು ಇಲ್ಲಿ ಸಿಗುತ್ತೆ ಅಂತೇಳಿ ಜನ ತಂಡೋಪತಂಡವಾಗಿ ಭಾಗವಹಿಸ್ತಾ ಇದ್ರು. ಆ ಒಂದು ಸಂದರ್ಭವನ್ನು ನೋಡಿದರೆ ಚನ್ನಗಿರಿಯಲ್ಲಿ ಸಂಖ್ಯೆ ಕಡಿಮೆ ಇದೆ ಅಂತಕ್ಕಂಥ ಭಾವನೆ ನಮ್ಮದು. ಇಲ್ಲಿರೋ ಶರೀರರು ಎಲ್ಲರಿಗೂ ಗೊತ್ತಾಗುತ್ತದು. ಅದಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು. ಇಲ್ಲಿ ಮಾತನಾಡಿರುವಂಥ ಮೀನಾಕ್ಷಿ ಬಾಳಿ ಅವರು, ಅವರ ಮಾತುಗಳು ತುಂಬ ಹರಿತವಾಗಿರ್ತಕ್ಕಂಥ ಮಾತುಗಳು. ನಿಮಗೆ ಎಷ್ಟೋ ಜನಕ್ಕೆ ಅವರ ಉತ್ತರ ಕರ್ನಾಟಕದ ಭಾಷೆಯ ಶಬ್ದಗಳು ಅರ್ಥ ಆಗಿದವ ಇಲ್ಲೋ ಗೊತ್ತಿಲ್ಲ. ಬಹಳಷ್ಟು ಜನಕ್ಕೆ ಜೀರ್ಣಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲದಷ್ಟು ಮಾತುಗಳನ್ನು ಆಡಿದ್ದಾರೆ ಅಂತಕ್ಕಂಥದ್ದು ಒಂದು ಮಾತನ್ನು ಹೇಳ್ಬೋದು ಅಷ್ಟೇ. ಈ ಪರಿಸರ, ಕೃಷಿ, ಆರೋಗ್ಯ, ಶಿಕ್ಷಣ ಮತ್ತು ಆಡಳಿತ, ಈ 5 ಪಂಚ ವಿಷಯಗಳನ್ನು ಇಟ್ಕೊಂಡು ಈ 5 ಸರಿ ಮಾಡಿದರೆ ವ್ಯವಸ್ಥೆನೇ, ಪಂಚಭೂತಗಳ ವ್ಯವಸ್ಥೆನೇ ಸರಿ ಹೋಗುತ್ತೆ ಅಂತಕ್ಕಂಥ ಆಲೋಚನೆಯನ್ನು ಇಟ್ಕೊಂಡು ಈ ಕೆಲಸವನ್ನು ಮಾಡ್ತಾ ಇರುವಂತಹದ್ದು. ಹೀಗಾಗಿ 5 ಅಂಶಗಳ ಕಡೆ ನಮ್ಮ ಗಮನವನ್ನು ಕೊಟ್ಟು ಆ ದಾರಿಯಲ್ಲಿ ಸಾಗುವಂತ ಪ್ರಯತ್ನವನ್ನ ಮಾಡಬೇಕು ಅನ್ನುವಂಥ ಮಾತನ್ನ ಹೇಳ್ತಾ, ನಾಳೆ ಮುಕ್ತಾಯ ಹಂತದಲ್ಲಿದೆ ಪಾದಯಾತ್ರೆ. ಆ ಎಲ್ಲ ಪಾದಯಾತ್ರೆಗಳಲ್ಲಿ ಭಾಗವಹಿಸುವುದರ ಮೂಲಕ ನೀವೆಲ್ಲರೂ ಕೂಡ ಇದರಲ್ಲಿ ಆಸಕ್ತಿಯನ್ನು ವಹಿಸಿದ್ದಾರೆ ಅಂತಕ್ಕಂಥ ಭಾವನೆನಾದರೂ ಬರಬೇಕು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಈ ಪರಿಸರ, ಕೃಷಿ, ಶಿಕ್ಷಣ, ಆರೋಗ್ಯ ಮತ್ತು ಆಡಳಿತವನ್ನು ಸರಿಯಾದಂಥ ದಾರಿಯಲ್ಲಿ ತಗೊಂಡು ಹೋಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಸಮಯ ಸಾಕಷ್ಟು ಆಗಿರೋದ್ರಿಂದ ಅತಿಥಿಗಳು ಅವರು ಬೇರೆ ಕಡೆ ಹೋಗಬೇಕಾಗಿರೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಶುಭವನ್ನು ಕೋರಿ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ.